ಮೊನ್ನೆ ಮಂಡಿ ನೋವಿಗೆ ಒಂದು ಎಣ್ಣೆ ಪ್ರಿಪೇರ್ ಮಾಡ್ಕೊಂಡಿದ್ದೆ ಮನೇಲೇನೆ. ಅದನ್ನ ನೀವು ಪ್ಲೀಸ್ ಅಕ್ಕ ನಮಗೂ ತೋರಿಸಿ, ಯೂಸ್ ಆಗುತ್ತೆ ಅಂತ ಕೇಳಿದ್ರಿ. ತೋರ್ಸೋದಕ್ಕೆ ಟೈಮ್ ಆಗಿರ್ಲಿಲ್ಲ, ಹಂಗಾಗಿ ಇವಾಗ ಮತ್ತೆ ರೆಡಿ ಮಾಡಿ ನಿಮ್ಗೆ ತೋರ್ಸೋಣ ಅಂತ. ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊಂಡಿದ್ರಿ. ಪ್ಲೀಸ್ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ, ಯಾಕೆಂದ್ರೆ ಒಬ್ರಿಗೆ ಯೂಸ್ ಆಗುತ್ತೆ ಅಂತಂದ್ರೆ ತೋರ್ಸೋದ್ರಲ್ಲಿ ಏನು ಇದಿಲ್ಲ ಅಂತ ನನ್ಗನ್ಸುತ್ತೆ. ಹಂಗಾಗಿ ಇವತ್ತು ತೋರ್ಸೋಣ ಅಂತ ಅಂದ್ಬಿಟ್ಟು ತುಂಬ 2 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ. ಅದಕ್ಕೆ ಬೇಕಾಗಿರೋದು ಎಕ್ಕದ ಎಲೆ, ಎಕ್ಕದ ಹೂವು ಸಿಕ್ಕಿದ್ರೆ ಓಕೆ, ಇಲ್ಲಾಂದ್ರೆ ಎಲೆನಲ್ಲೇ ನಾವು ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಅದನ್ನ ಹೆಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ನೀವು ಯಾವಾಗ ರೆಸ್ಟ್ ತಗೋತೀರಾ ನೋಡಿ, ಅಥವಾ ನೈಟ್ ಹಚ್ಬಿಟ್ಟು ನೀವು ಮಾರ್ನಿಂಗ್ ಎದ್ದು ನೀವು ಆಮೇಲೆ ಬಿಸಿನೀರು ಹಾಕಿ ವಾಶ್ ಮಾಡ್ಕೊಳ್ಬೋದು. ಬೇಗನೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಒಳ್ಳೆ ರಿಸಲ್ಟ್ ಇದೇನು ಹೊಸ್ತೇನಲ್ಲ, ಈ ರೆಮಿಡಿ ಬಂದು ಹಿಂದಿನ ಕಾಲದಿಂದನೂ ಮಾಡ್ತಾ ಇರ್ತಾರೆ. ಹಂಗಾಗಿ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ಫಸ್ಟ್ ಟೈಮ್ ಈ ಥರ ಮಂಡಿ ನೋವು ಯಾಕಪ್ಪ ಇಷ್ಟೊಂದು ಪೇನ್ ಬರ್ತಾ ಇದೆ ಅಂತ ಅನ್ನಿಸ್ತು. ಹಂಗಾಗಿ ನೆನಪಾಯಿತು, ಅದು ನಾನು ಮಾಡ್ಕೊಂಡಿದ್ದೆ. ತುಂಬ ಬೇಗ ಕಮ್ಮಿ ಆಯಿತು ನನಗೆ. ಹಂಗಾಗಿ ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ಇವಾಗ ತಿಳಿಸ್ತಾ ಇದ್ದೀನಿ. ಅದು ಹೆಂಗೆ ಮಾಡೋದು, ಬರೀ 4 ಐಟಮ್ ಬೇಕಾಗಿರೋದು. ಬನ್ನಿ ಅದನ್ನು ತೋರಿಸ್ತೀನಿ, ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಇದನ್ನ ಮಾಡೋದಕ್ಕೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಎರಡೂ ಒಳ್ಳೆ ನಿಮಗೆ ರಿಸಲ್ಟ್ನ ಕೊಡುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅರಿಶಿನ ಮತ್ತೆ ಕಾಳುಮೆಣಸು, ಆಯ್ತಾ, ಅದ್ರ ಜೊತೆಗೆ ಬೆಳ್ಳುಳ್ಳಿ ಇಷ್ಟು ಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಎಕ್ಕದ ಎಲೆ, ಎಕ್ಕದ ಹೂವು ಸಿಕ್ಕಿದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ಎಲೆನೆ ಕೂಡ ನೀವು ತಗೊಳ್ಬೋದು. 4 ಎಲೆ ತಗೊಂಡ್ರೆ ಒಳ್ಳೇದು, ಯಾಕೆಂದ್ರೆ 2 ಮಂಡಿ ಕಟ್ಟಾಗಬೇಕಾಗುತ್ತೆ. ಇನ್ನೊಂದು 2 ಎಲೆನ ನಾವು ಚೆನ್ನಾಗಿ ಅದರದ್ದು ರಸನ ಈ ಒಂದು ಎಣ್ಣೆ ಒಳಗಡೆ ಬಿಟ್ಕೊಳ್ಳೋದಕ್ಕೆ ಅಂದ್ರೆ ಕುದಿಸ್ಬೇಕಾಗತ್ತೆ. ಹಂಗಾಗಿ ನನಗೆ ಮೊನ್ನೆ ಒಂದ್ ಸ್ವಲ್ಪ ಮಾಡ್ಕೊಂಡಿದ್ನಲ್ವಾ, ಹಂಗಾಗಿ 3 ಎಲೆ ಇತ್ತು. 3 ಎಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು ತೊಳೆದು ಚೆನ್ನಾಗಿ ಒರೆಸ್ಕೊಳ್ಬೇಕಾಗತ್ತೆ. ಒರೆಸ್ಕೊಂಡು, ಯಾಕೆಂದ್ರೆ ಎಣ್ಣೆಲಿ ಹಾಕ್ದಾಗ ಚಿಟಪಟ ಅಂತ ಸಿಡಿ ಇತ್ತಲ್ವಾ ನೀರಿದ್ರೆ, ಹಂಗಾಗಿ ಒರೆಸ್ಕೊಂಡಿದ್ದೀನಿ. ಇದನ್ನ ಸಣ್ಣದಾಗಿ ಇಲ್ಲೇನೆ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದ್ರೆ ಚೆನ್ನಾಗಿ ಅದರಲ್ಲಿರುವಂತ ಒಂದು ಔಷಧಿ ಗುಣ ಎಣ್ಣೆನಲ್ಲಿ ಸೇರ್ಕೋಬೇಕಲ್ವಾ ಬೇಗ. ಹಂಗಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇನ್ನೆರಡನ್ನ ಅದನ್ನ ಒರೆಸಿ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಇವಾಗ ಅದ್ರ ಅವಶ್ಯಕತೆ ಇಲ್ಲ. ಇವಾಗ ಮೊನ್ನೆ ಮಾಡಿರೋಂಥ ಎಣ್ಣೆನ ನಾನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಬಿಟ್ಟು ಇವಾಗ ಹೊಸದಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ತೋರಿಸಿಲ್ಲ ಅಂತಂದ್ರೆ ಈ ಎಣ್ಣೆನ ನಾನು ಬಿಸಿ ಮಾಡಿ ಹಚ್ಕೊಳ್ತಾ ಇದ್ದೆ, ನಿಮ್ಗೆ ತೋರ್ಸೋದಕ್ಕೆ ಅಂತ ಅಂದ್ಬಿಟ್ಟು ಹೊಸದಾಗಿ ಮಾಡ್ತಾ ಇದ್ದೀನಿ. ಇದನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ಅದೇ ಬಾಣಲಿ, ಇದನ್ನ ಎಲ್ಲಿ ತಗೊಂಡಿದ್ದು ಅಂತಂದ್ರೆ ಈ ರೋಡ್ ಸೈಡಲ್ಲೆಲ್ಲ ಕಬ್ಬಣದ್ದು ಇದು ಮಾಡ್ತಾ ಇರ್ತಾರಲ್ವಾ, ಅದರಲ್ಲಿ ತಗೊಂಡಿದ್ದು. ತುಂಬಾ ನನಗೆ ಬೆನಿಫಿಟ್ ಆಗ್ತಾ ಇದೆ ಇದನ್ನ ತಗೊಂಡಿದ್ದು, ಯಾಕೆಂದ್ರೆ ಹಿಂಗೆ ಸೀಸನಿಂಗು ಆಯ್ತು, ಅದ್ರ ಜೊತೆಗೆ ಇದು ಕೂಡ ಆಯ್ತು ಅಂತ ಅಂದ್ಬಿಟ್ಟು ಒಗ್ಗರಣೆ ಹಾಕೋದಕ್ಕೆ ಸಣ್ಣದ್ ಬೇಕಿತ್ತು, ನಂಗೆ ಸಿಗ್ಲಿಲ್ಲ ಅವತ್ತು. ಫಸ್ಟ್ ಎಣ್ಣೆನ ಹಾಕೊಂಡೆ, ಎಣ್ಣೆ ಹಾಕೊಂಡು ಅದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡೆ. ನಂತರ ಎಕ್ಕದ ಎಲೆ ಇತ್ತಲ್ವಾ ಕಟ್ ಮಾಡಿದ್ದು, ಅದನ್ನು ಕೂಡ ನಾನು ಈ ತರ ಹಾಕೊಂಡು ಸ್ವಲ್ಪ ಅದರಲ್ಲಿ ಇರೋಂಥ ಔಷಧಿ ಕೂಡ ಎಣ್ಣೆನಲ್ಲಿ ಬಿಟ್ಕೋಬೇಕು. ಈ ತರ ತಿರುಗಿಸ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಕಾಳು ಮೆಣಸಿತ್ತಲ್ವಾ ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕೊಳ್ತೀನಿ. ಎಷ್ಟು ಹಾಕಿದ್ದೀನಪ್ಪ ಅಂದ್ರೆ ಒಂದು 7-8 ಕಾಳು. ನೀವು ಈ ಔಷಧಿ ಏನಿದೆ ಕಾಳು ಮೆಣಸನ್ನ ನೀವು ಹಚ್ಚೋದಕ್ಕೆ ಮಾತ್ರ ಅಲ್ಲ, ಒಳಗಡೆಗೆ ಅಂದ್ರೆ ನಾವು ಬಿಸಿನೀರು ಕುಡಿತೀವಲ್ವಾ, ಸ್ವಲ್ಪ ಅರಿಶಿನ ಸ್ವಲ್ಪ ಕಾಳು ಮೆಣಸನ್ನ ಹಾಕೊಂಡು ಕುಡಿಯೋದ್ರಿಂದ ಮೈಕೈ ನೋವಿದ್ರೆ ಬೇಗನೆ ಕಮ್ಮಿ ಆಗುತ್ತೆ. ಕುಡಿದ್ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇವಾಗ ಸ್ವಲ್ಪ ಅರಿಶಿನ ಹಾಕೊಂಡೆ. ಇವಾಗ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಅದರಲ್ಲಿ ಬೌಲಲ್ಲಿ ಉಳಿದಿತ್ತಲ್ವ ಒಂಚೂರು ಎಣ್ಣೆ, ಅದನ್ನೇ ಎಕ್ಕದೆಲೆಗೆ ಹಾಕೊಂಡು ಈ ತರ 2 ಕಡೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಂಗೇನೆ ಮಾಡ್ಕೊಳ್ಬೋದು. ಹಂಗೆ ಮಾಡ್ಕೊಂಡ್ರೆ ಗರ್ಗರಿ ಆಗ್ಬಿಡುತ್ತೆ ಎಲೆ. ಒಂಥರ ಹಿಂಗಾಗುತ್ತೆ, ಕರ್ಬೇವಿನ ಸೊಪ್ಪನ್ನ ಹುರಿದಾಗ ಆಗುತ್ತಲ್ಲ ಆ ತರ ಆಗುತ್ತೆ. ಎಣ್ಣೆ ಹಚ್ಕೊಂಡು ಉರಿಯೋದ್ರಿಂದ ಸಾಫ್ಟ್ ಆಗಿರುತ್ತೆ. ಎಲೆ ಬಿಸಿನೇ ಇರಬೇಕು, ಅಂದ್ರೆ ತುಂಬಾ ಬಿಸಿ ಇರಬಾರ್ದು, ಬೆಚ್ಚಗಿರ್ಬೇಕು. ಇವಾಗ ಎಣ್ಣೆನ ಹಚ್ಚಿ ನನ್ನ ಮಗನಿಗೆನೆ ತೋರಿಸ್ತಾ ಇದ್ದೀನಿ. ಅದನ್ನು ಕೇಳ್ತಾರೆ ಹೆಂಗ್ ಹಚ್ಚೋದಕ್ಕ ಅಂತ ಅಂದ್ಬಿಟ್ಟು, ಹಂಗಾಗಿ ತೋರಿಸ್ತಾ ಇದ್ದೀನಿ. ಫಸ್ಟು ಎಣ್ಣೆ ಹಚ್ಬಿಟ್ಟು, ಎಣ್ಣೆ ಬೆಚ್ಚಗಿರ್ಬೇಕಾಯ್ತಾ, ತುಂಬಾ ತಣ್ಣಗಿರೋ ಎಣ್ಣೆ ಎಲ್ಲ ಹಚ್ಚಕ್ ಹೋಗ್ಬೇಡಿ, ಬೆಚ್ಚಗಿರ್ಬೇಕು. ಎಲೆನೂ ಕೂಡ ಬೆಚ್ಚಗಿರ್ಬೇಕು. ಇವಾಗ ಫಸ್ಟ್ ಮಸಾಜ್ ಮಾಡ್ಕೊಂಡೆ. ಅದಾದ ನಂತರ ಆ ಮಸಾಜ್ ಮಾಡಿ ಆದ ನಂತರ ಇದನ್ನ ಹಾಕಿ ಎಲೆನ, ಬೆಚ್ಚಗಿರೋ ಎಲೆನ ಅದ್ರ ಮೇಲೆ ಹಾಕಿ ಕಟ್ಕೊಳ್ಬೇಕಾಗುತ್ತೆ. ದಾರ, ಹೂವು ಕಟ್ಟೋ ದಾರ ಇರುತ್ತಲ್ವಾ ಅದರಲ್ಲೇ ಕಟ್ಕೊಳ್ಳಿ. ಇದನ್ನ ಯಾವಾಗ ಕಟ್ಬೇಕಪ್ಪ ಅಂದ್ರೆ ರಾತ್ರಿ ನೀವು ನಿದ್ದೆ ಮಾಡ್ತೀರಲ್ವಾ ಅಂತ ಟೈಮಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ ಕೊಡುತ್ತೆ ಇದು. ಯಾಕೆಂದ್ರೆ ಎಲೆ ಎಷ್ಟೊತ್ತಿರುತ್ತೋ ಅಷ್ಟೊತ್ತು ಒಳ್ಳೇದು. ನಿಮ್ಗೆ ಟೈಮ್ ಇಲ್ಲ ಅಂದ್ರೆ 1 ಅವರ್ 2 ಅವರ್ ಆದ್ರೂ ನೀವು ರೆಸ್ಟ್ ತಗೋಬೇಕು. ನೀವು ಕಟ್ಕೊಂಡು ನಡಿತೀನಿ ಅಂತಂದ್ರೆ ಅದು ಇರಲ್ಲ, ಮಂಡಿ ನಾವು ಆಡಿಸ್ತಾನೆ ಇದ್ರೆ ಎಲೆ ಉದ್ರೋಗುತ್ತೆ, ಆಯ್ತಾ. ಯಾವಾಗೆಲ್ಲ ನಿಮ್ಗೆ ರೆಸ್ಟ್ ಸಿಗುತ್ತೆ ಅವಾಗ ಈ ರೆಮಿಡಿನ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಎಷ್ಟೇ ಹಳೆ ನೋವು ಇದ್ರೂ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ನೀವೇ ಹೇಳ್ತೀರಾ ಥ್ಯಾಂಕ್ ಯು ಅಕ್ಕ ಅಂತ ಅಂದ್ಬಿಟ್ಟು. ಅಷ್ಟು ಒಳ್ಳೆ, ನನಗೆ ಇಷ್ಟು ಒಳ್ಳೆ ಬೆನಿಫಿಟ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ನೋಡೋಣ, ಟ್ರೈ ಮಾಡೋಣ ಅಂತ ಮಾಡಿದ್ದು. ನನಗೆ ತುಂಬಾ ಇಷ್ಟ ಆಯ್ತು. ಹಂಗಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ತರ ನನ್ನ ಮಗನಿಗೆ ಕಟ್ಟಿ ತೋರಿಸ್ತಾ ಇದ್ದೀನಿ. ನನ್ನ ಮಗನಿಗೇನು ಪೇನ್ ಇಲ್ಲ, ತೋರಿಸ್ಬೇಕಲ್ಲ ಅಂತ ತೋರಿಸ್ತಾ ಇದ್ದೀನಿ. ಇನ್ನು
ಇದನ್ನ ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸಿ. ಮೊನ್ನೆ ಮೈಸೂರಿಗೆ ಹೋಗಿದ್ದೆ ಅಲ್ವಾ, ಮೈಸೂರಿಗೆ ಹೋಗ್ಬೇಕಾದ್ರೆ ಇದನ್ನ ಅಲ್ಲಲ್ಲಿ ಶೂಟ್ ಮಾಡ್ಕೊಂಡಿದ್ದೆ, ಅದನ್ನ ಇಲ್ಲಿ ಹಂಚ್ಕೋತಾ ಇದ್ದೀನಿ. ಇಷ್ಟ ಆಗೋದಾದ್ರೆ ಪೂರ್ತಿ ವಿಡಿಯೋನ ನೋಡಿ. ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ. ಬೀಟ್ರೂಟ್ ಪಲ್ಯ ಇವತ್ತು ಯಾವ ಥರ ಮಾಡ್ತಾ ಇದ್ದೀನಿ ಅಂದರೆ, ನಾನು ಯೂಶಲಿ ಏನು ಮಾಡ್ತೀನಿ, ಬೀಟ್ರೂಟನ್ನ ಚಾಪರಲ್ಲಿ ಚಾಪ್ ಮಾಡ್ಕೊಂಬಿಟ್ಟು ಅದಕ್ಕೆ ಒಣಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪು, ಆಮೇಲೆ ಸಾಸಿವೆ, ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ನಿಂಬೆಹಣ್ಣು ಹಾಕಿ ಮಾಡಿಬಿಡ್ತೀನಿ. ಇವತ್ತೇನಪ್ಪ ಅಂದರೆ ಈರುಳ್ಳಿ, ಟೊಮೊಟೊ, ಆಮೇಲೆ ಒಂದೆರಡು ಹಸಿಮೆಣ್ಸಿಕಾಯಿ ಎಲ್ಲನೂ ಕೂಡ ಹಾಕಿ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದೇ ಥರನೇ ಅಂತ. ಆಮೇಲೆ ಇವತ್ತು ಚಾಪರ್ಗೆ ಹಾಕಿಲ್ಲ ನಾನು, ಸ್ವಲ್ಪ ಉದ್ದುದ್ದಕ್ಕೇನೆ ಬೀಟ್ರೂಟನ್ನು ಕಟ್ ಮಾಡಿಕೊಂಡು ಹಾಕಿ ಮಾಡ್ತಾ ಇದ್ದೀನಿ. ಅದಕ್ಕೆ ಇದು ಪಲ್ಯದ ಪೌಡ್ರ್ ಮಾಡ್ಕೊಂಡಿದ್ದೆ, ಅದನ್ನ ಹಾಕಿ ಇವತ್ತು ಮಾಡೋಣ ಅಂತ ಅನ್ನಿಸ್ತು. ಹಂಗಾಗಿ ಈ ಮೆಥಡಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೆ, ಏಕೆಂದರೆ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಲ್ವಾ, ಅದು ಆಗಬೇಕು ಅಂತ ಹೇಳಿ. ಚೆನ್ನಾಗಿ ಬೆಂದ್ರೇ ಬೀಟ್ರೂಟ್ ಪಲ್ಯ ಚೆನ್ನಾಗಿರುತ್ತೆ. ಹಂಗಂತ ಅಂದ್ಬಿಟ್ಟು ತುಂಬ ಸ್ಮೂತಾಗಿ ಬೆಂದರೆ ಅಷ್ಟು ಇದಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ಕಡೆ ನಾನು ಏನು ಪುಳಿಯೋಗರೆ ಅಂದರೆ ಅನ್ನ ರೆಡಿ ಆಯಿತು. ದೇವ್ರಿಗೆ ನೈವೇದ್ಯಕ್ಕೂ ಕೂಡ ಅನ್ನ ರೆಡಿ ಆಯಿತು. ಅದ್ರ ಜೊತೆಗೆ ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಪುಳಿಯೋಗರೆ ಇಷ್ಟ ಆಗುತ್ತೆ, ಹಂಗಾಗಿ ಕಡಲೆ ಬೀಜನೂ ಕೂಡ ಹಾಕಿ ಒಣಮೆಣ್ಸಿಕಾಯಿ ಹಾಕಿ ನಾನು ಇದೇ ಥರನೇ ಸ್ವಲ್ಪ ಹುಣಸೆಹಣ್ಣನ್ನು ಕಿವುಚಿ ಹಾಕಿ ಅದಕ್ಕೆ ಪುಳಿಯೋಗರೆ ಪೌಡ್ರನ್ನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ, ಸ್ವಲ್ಪ ಕೊಬ್ಬರಿ ಹಾಕ್ಬಿಟ್ಟು, ನನ್ನ ಮಕ್ಕಳಿಗೆ ಇದೇ ಥರನೇ ಇಷ್ಟ ಆಗುತ್ತೆ. ಹಾಗೆ ಡ್ರೈ ಆದರೆ ಪೌಡ್ರನ್ನ ಕಲಸಿ ಮಾಡ್ತೀವಲ್ಲ, ಅದು ಇಷ್ಟನೇ ಆಗಲ್ಲ ಅವ್ರಿಗೆ. ಹಂಗಾಗಿ ಇದೇ ಥರನೇ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು, ಅಕಸ್ಮಾತ್ ನಾನು ಲೇಟ್ ಆಯಿತು ನೈಟು ಅಂತಂದ್ರೂ ಪುಳಿಯೋಗರೆ ಗೊಜ್ಜು ಇರುತ್ತಲ್ವಾ, ಅದಕ್ಕೆ ಅನ್ನ ಮಾಡ್ಕೊಳ್ಬೋದು, ಅಥವಾ ಮಕ್ಕಳೇನೆ ಅನ್ನ ಮಾಡ್ತಾರೆ. ಈ ಪ್ಲಾನ್ ಎಲ್ಲ ಇಟ್ಕೊಂಡು ನಾನು ಅಡುಗೆನ ಮಾಡ್ತಾ ಇದ್ದೀನಿ. ಇದೇ ಲಾಸ್ಟ್ ಚಪಾತಿ ರೆಡಿ ಆಯಿತು. ಎಲ್ಲನೂ ಕೂಡ ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಇವಾಗ ಆಯ್ತಲ್ವಾ, ದೇವ್ರ ಪೂಜೆನೂ ಕೂಡ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಪ್ರಸಾದ ಕೂಡ ಇಟ್ಬಿಡೋಣ ಅಂತ ಒಂಚೂರು ತುಪ್ಪ, ಆಮೇಲೆ ಸಕ್ಕರೆ, ವೈಟ್ ರೈಸು ಇಷ್ಟನ್ನು ಕೂಡ ಪ್ರಸಾದವಾಗಿ ಇಟ್ಟೆ. ಬೆಳಗ್ಗೆಯಿಂದ ಒಂಚೂರು ಬಿಸಿನೀರು ಕುಡ್ದಿರ್ಲಿಲ್ಲ, ಹಾಗಾಗಿ ಒಂಚೂರು ಕುಡಿಯೋಣ ಅಂತ ಅನ್ನಿಸ್ತು. ಆಮೇಲೆ ಕುಡಿದ್ಬಿಟ್ಟು ಫೋನ್ ಮಾಡ್ತಾನೆ ಇದೆ, ರೆಡಿ ಆದ್ರ ಅಂತ. ಅವರು ನಾನು ರೆಡಿಯಾಗಿ ಎಲ್ಲ ಕೆಲಸ ಮಾಡಿ ಒಂದು ½ ಅವರ್ ರೆಸ್ಟ್ ತೊಗೊಂಡೆ, ಆಮೇಲೆ ಬಂದ ನನ್ನ ತಮ್ಮ. ಹಂಗಾಗಿ ಇವತ್ತು ಮುಂಚೆ ಎಲ್ಲ ಬೇಗ ಬಂದ್ಬಿಡೋರು. ಇವತ್ತು ಚಿಕ್ಕ ಮಕ್ಳಿದಾರಲ್ಲ, ಅವ್ರಿಗೂ ಅದೆಲ್ಲ ರೆಡಿ ಮಾಡಿ ಬರೋದು ಕಷ್ಟ ಆಗುತ್ತೆ. ಇವಾಗ ಪೂಜೆ ಎಲ್ಲ ಆಯಿತು, ಹೊರಟ್ವಿ. ಅದೆಷ್ಟು ಬೇಗ ಬಂದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ. ಇವತ್ತಂತೂ ತುಂಬ ಟ್ರಾಫಿಕ್ ಇತ್ತು. ಇಲ್ಲಿ ಏನು ಮದ್ದೂರು ಅಲ್ಲೆಲ್ಲ ಟಿಫನ್ ತಿನ್ಕೊಂಡ್ವಿ, ಯಾಕೆಂದರೆ ತುಂಬ ಚೆನ್ನಾಗಿತ್ತು ಅಲ್ಲಿ ಟಿಫನ್ನು ಅಂತ ಅಂದ್ಬಿಟ್ಟು ಅಲ್ಲಿ ತಿನ್ಕೊಂಡ್ವಿ. ಮನೇಲಿ ಮಾಡಿದ್ದೆ, ಅಮ್ಮನೂ ಕೂಡ ದೋಸೆ ಮಾಡ್ಕೊಂಡು ಬಂದಿದ್ರು. ಆದರೆ ಇಡ್ಲಿ ನಿಮ್ಗೆ ಗೊತ್ತಲ್ಲ, ಬಿಡದಿ ಹತ್ರ ಹೋದರೆ ಇಡ್ಲಿ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ಎಲ್ಲರೂ ಅಲ್ಲೇ ಟಿಫನ್ ಮಾಡಿಕೊಂಡು ಹೊರಟ್ವಿ. ಅದೆಷ್ಟು ಬೇಗ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ನೋಡ್ತಾ ಇದ್ದೀರಾ, ಸಕ್ಕತ್ತಾಗಿತ್ತು. ಮುಂದೆ ತೋರಿಸ್ದೆ ನಿಮ್ಗೆ ಟ್ರಾಫಿಕ್ ಎಷ್ಟಿತ್ತು ಅಂತ ಅಂದ್ಬಿಟ್ಟು. ಸಖತ್ತು ಟ್ರಾಫಿಕ್ಕು, ಅಲ್ಲೇ ಒಂದು ½ ಅವರ್ ಆಯಿತು ಹೋಗೋ ಅಷ್ಟರಲ್ಲಿ, ಏಕೆಂದರೆ ಅಷ್ಟು ಗಾಡಿಗಳೆಲ್ಲ ಜಾಮ್ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು. ನಮ್ಮ ಧನ್ವಿ ಅಂತೂ ಎಷ್ಟು ಡ್ಯಾನ್ಸ್ ಮಾಡ್ತಿದ್ಲು ಅಂದರೆ ಅಷ್ಟು ಕುಣಿತಿದ್ಲು. ಮಕ್ಕಳಿದ್ರೆ ಒಂಥರ ಗೊತ್ತಾಗೋದೇ ಇಲ್ಲ ಹೋಗೋದು. ಹಾಗಾಗಿ ಅಲ್ಲೇ ಸೀಬೆಕಾಯಿ ಅಂದರೆ ನಮ್ಮ ಅಮ್ಮನಿಗೂ ಇಷ್ಟ, ನನಗೂ ಇಷ್ಟ, ಎಲ್ಲರಿಗೂ ಇಷ್ಟ. ಹಂಗಾಗಿ ಸೀಬೆಕಾಯಿನ ತಗೊಂಡು ಹೋದ್ವಿ. ಯಾವುದೋ ಇದು ಮಾಡ್ತಾವನಲ್ವ ದೇವ್ರ ತತ್ತಾನೆ, ಫುಲ್ಲು ರೋಡು ಜಾಮ್ ಆಗಿಬಿಟ್ಟಿದೆ. ಜಾಮ್ ಕುತ್ಕೊಳಕಲ್ವಾ? 3 days ಕಂಟಿನ್ಯೂಸ್ ರಜೆ ಸಿಕ್ತಲ್ಲ, ಅದಕ್ಕೆ ಎಷ್ಟೊಂದು ಜನ ಮಕ್ಕಳ ಜೊತೆಲಿ ಮನೇಲಿ ಇದ್ರು ತಾನೇ ನೀವು? ಬಿದ್ಕೊಂಡಿದ್ದೆ. ಇವಾಗ ಕರೆಕ್ಟಾಗಿ ಪಕ್ಕ 12 ಗಂಟೆ. ಓ 2 ಲೋಟ ಬೇರೆ ಮಡಿಕೊಂಡವನಲ್ವ ಧನ್ವಿ. ಎಷ್ಟೊಂದು ಕಾರ್ ನಿಂತವಲ್ವ, ಯಾವ್ದವ ನಿನ್ ಕಾರು ಧನ್ವಿ? ಚಿನ್ನ ಇದು ದೇವ್ರ ಮಗು ಇದು. ನೋಡು ಮನ್ಗಿದ್ದೆ ಹೆಂಗ್ ಮಾಡ್ತದೆ. ಅಷ್ಟರಲ್ಲಿ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿ ಇರೋ ಲೈನ್ ನೋಡ್ಬಿಟ್ಟೆ ಭಯ ಆಗುತ್ತೆ, ಯಾಕೆಂದ್ರೆ ಸ್ಪೆಷಲ್ ದರ್ಶನ ಇತ್ತು, 1000 ರೂಪಾಯಿ ಟಿಕೆಟ್ ಇತ್ತು, ಆಮೇಲೆ 50 ರೂಪಾಯಿದು ಇತ್ತು ಅನ್ಸುತ್ತೆ, 200 ಇತ್ತು. ಆಮೇಲೆ ನನ್ನ ತಮ್ಮ ನಾನು ತರ್ತೀನಿ ನೀವು ನಿಂತ್ಕೊಳ್ಳಿ ಅಂತ ಅಂದ. ಆಮೇಲೆ ಯಾಕೋ ದೀಪುಗೆ ಸ್ವಲ್ಪ ತಲೆ ಸುತ್ತಾ ಇತ್ತು, ಹಂಗಾಗಿ ಅವ್ರ ಅತ್ತೆ ಮನೆ ಪಕ್ಕದಲ್ಲೇ ಇರೋದು, ಅಂದ್ರೆ ಚಾಮುಂಡಿ ಬೆಟ್ಟದ ಪಕ್ಕದಲ್ಲೇ ಅವ್ರ ಅತ್ತೆ ಮನೆ ಇರೋದು. ನಮ್ಮ ಅತ್ತೆ ಮನೆಯಲ್ಲಿ ನಾನು ರೆಸ್ಟ್ ಮಾಡ್ತಾ ಇರ್ತೀನಿ ಅಕ್ಕ, ನೀವು ಹೋಗಿದ್ ಬನ್ನಿ ಅಂತ ಅಂದ್ಲು. ಹಂಗಾಗಿ ನಾನು ರವಿ
ಅಮ್ಮ 3 ಜನ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡ್ತಾ ಇದ್ರ ಶಾಪಿಂಗ್ ಮಾಡೋರ್ಗಂತೂ ಏನ್ ಬೇಕಾದೆಲ್ಲ ತಗೋಬಹುದು. ಆದ್ರೆ ನಾವೇನು ತಗೊಳ್ಳಿಲ್ಲ. ನಾನು ಏನ್ ತಗೊಂಡೆ ಅಂತ ಅಂದ್ಬಿಟ್ಟು ನಿಮ್ಗೆ ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ. ಇವಾಗ ಹೊರಟಿದೀವಿ, ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಅಮ್ಮನ. ದಂಡಿನಲ್ಲಿ ಐಸ್ ಕ್ರೀಮ್ ತಿಂತಾ ಇದೀವಿ. ರವಿ ತರಕ್ಕೆ ಹೋಗೋಣ, ಏನು ಟಿಕೆಟ್ ತರಕ್ಕೆ ಹೋಗೋನೆ. ಸಕ್ಕತ್ ರಶ್ ಅಲ್ವಾ, ಅದಕ್ಕೆ ಸ್ಪೆಷಲ್ದು ಟಿಕೆಟ್ ತರ್ತೀನಿ ಅಂತ. ನಿಂತ್ಕೊಂಡೆ ಇರೋಕ್ಕಾಗಲ್ವಲ್ಲ, ಐಸ್ ಕ್ರೀಮ್ ತಿಂತಾ ಇದ್ದೀನಿ.